మనం సృష్టికర్త అయిన పరమాత్మని స్మరిస్తూ సృష్టికర్త యొక్క నిజ స్వరూపాన్ని యావత్ మానవ కోటికి అందించిన బసవ పితామహుని స్మరిస్తూ సకల శివశరణులను స్మరిస్తూ సామూహిక ప్రార్థనా ఘట్టాన్ని పూర్తి చేసుకున్న నేటి సామూహిక ప్రార్థన సభలో తదుపరి కార్యక్రమము వచన వైభవం. ఇందులో భాగంగా మన ఆత్మీయ శరణు బంధువులు సహోదరి శ్రీమతి స్నేహలత కౌలాస్ గారు శరణుల వచనామృతాన్ని మనందరికీ అందించవలసిందిగా వారితో ప్రార్థిస్తూ వారిని వేదికపైకి సాధారణంగా ఆహ్వానిస్తున్నాం. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಜ್ಞಾನ ಮಂದಿರದಲ್ಲಿ ನೆರೆದಿರುವಂತಹ ಎಲ್ಲ ಶರಣು ಬಂಧುಗಳಿಗೂ ನನ್ನ ಹೃತ್ಪೂರ್ವಕ ಶರಣಾರ್ಥಿಗಳು. ಈ ಸಾರಿ ಏನಂದ್ರ ನಂಗ ಇಲ್ಲಿ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಇಷ್ಟ ದಿನ ಏನಂದ್ರ ನನಗ ತಿಳಿದಿರುವಂತ ಅಥವಾ ನಾನು ಸ್ಟಡಿ ಮಾಡಿರುವಂತ ಒಂದು ವಿಷಯದ ಬಗ್ಗೆ ಇಲ್ಲಿ ಪ್ರಸ್ತಾಪನೆ ಮಾಡಿದ್ದೇನೆ. ಬಟ್ ಈಗ ಏನಂದ್ರೆ ಅವರೇ ಒಂದು ಸೆಲೆಕ್ಟ್ ಮಾಡಿ ಟಾಪಿಕ್ ಕೊಟ್ಟು ಅದ್ರ ಬಗ್ಗೆ ಸ್ಟಡಿ ಮಾಡಿ ನಾವಿಲ್ಲಿ ಹೇಳ್ಬೇಕಂತ ಹೇಳಿದ್ರು. ಸೊ ಅದರಲ್ಲಿ ಏನಂದ್ರೆ ನಾನು 100% ನಾನು ಕೊಟ್ಟಿದ್ದೀನಿ ಅನ್ಕೋತೀನಿ. ಬಟ್ ಏನಂದ್ರೆ ನನಗೂ ಈ ಒಂದು ವಚನ ತತ್ವಾನುಭವ ಅನ್ನೋ ಒಂದು ಬುಕ್ನಿಂದ ಒಂದು ಮುತ್ತನ್ನ ಆರಿಸಿ ಕೊಟ್ಟಿರುವಂತ ಅಂದ್ರೆ ಒಂದು ಟಾಪಿಕ್, ಆ ಒಂದು ವಿಷಯದ ಬಗ್ಗೆ ನಾನು ಎಷ್ಟು ಹೇಳ್ತೀನಿ ಅನ್ನೋದು ಸ್ವಲ್ಪ ಹೆದರಿಕೆ ಆಗಲಿ. ಅದು ಯಾಕಂದ್ರೆ ಅದು ಒಂದು ಸಮುದ್ರದ ತರ. ಆ ಸಮುದ್ರದಲ್ಲಿ ಸೆಲೆಕ್ಟೆಡ್ ರತ್ನಗಳು, ಮುತ್ತು, ಹವಳ ಅವೆಲ್ಲ ಸಿಗ್ತಾವಲ್ಲ. ಅದ್ರಿಂದ ಏನಂದ್ರೆ ನನಗೊಂದು ಸಣ್ಣ ಟಾಪಿಕ್ ಅದು ಎಷ್ಟು ಹುಡುಕಿದ್ರು ನನಗೆ ಡೀಟೇಲ್ಸ್ ಸಿಗ್ಲಿಲ್ಲ. ಆದ್ರೂ ಏನಂದ್ರೆ ನಾನು ಪ್ರಯತ್ನ ಮಾಡಿದ್ದೀನಿ. ಸೊ ದಯವಿಟ್ಟು ಫಸ್ಟೇ ಹೇಳ್ತಾ ಇದ್ದೀನಿ, ಏನಾದ್ರೂ ಮಿಸ್ಟೇಕ್ ಆದ್ರೆ ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಇಲ್ಲೇನಂದ್ರೆ ಬಸವ ಧರ್ಮದಲ್ಲಿ ಅಷ್ಟಾವರಣಗಳೇ ಅಂಗಗಳು, ಪಂಚಾಚಾರ್ಯಗಳೇ ಪಂಚಪ್ರಾಣಗಳು, ಶಟಸ್ಥಲವೇ ಆತ್ಮವಾಗಿದೆ. ಸೊ ಇಲ್ಲೇನ್ ಹೇಳ್ತಾರೆ ಅಂದ್ರೆ ಬಸವ ಧರ್ಮದಲ್ಲಿ ಅಷ್ಟಾವರಣಗಳೇ ಅಂಗಗಳು, ಪಂಚಾಚಾರ್ಯಗಳೇ ಪಂಚಪ್ರಾಣಗಳು, ಶಟಸ್ಥಳವೇ ಆತ್ಮವಾಗಿದೆ. ಸೊ ಇಲ್ಲಿ ಶಟಸ್ಥಳ ಅಂದ್ರೆ ಏನು? ಮುಖ್ಯವಾಗಿ ಈ ಶಟಸ್ಥಳದಲ್ಲಿ 6 ಸ್ಥಳಗಳವ. ಸೊ ಅದರಲ್ಲಿ ಮತ್ತು ಉಪಸ್ಥಳಗಳು 101. ಮುಖ್ಯ 6 ಸ್ಥಳಗಳು ಯಾವಂದ್ರೆ ಭಕ್ತಿ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಶರಣ ಮತ್ತು ಐಕ್ಯ ಅಂತ ಅರ್ಥ. ಸೊ ಭಕ್ತಿ ಅಂದ್ರೆ ಪೃಥ್ವಿ, ಮಹೇಶ ಅಂದ್ರೆ ಅಪ್ಪು, ಪ್ರಸಾದಿ ಅಂದ್ರೆ ಅಗ್ನಿ, ಪ್ರಾಣಲಿಂಗ ಅಂದ್ರೆ ವಾಯು, ಶರಣ ಅಂದ್ರೆ ಆಕಾಶ, ಐಕ್ಯ ಅಂದ್ರೆ ಆತ್ಮ. ಸೊ ಮೇನ್ ಏನಂದ್ರೆ ಶಟಸ್ಥಳ ಅಂದ್ರೆ ಏನು? ಸೊ ಅದರ ಅರ್ಥ ಏನು ಅಂದ್ರೆ ಲಿಂಗ ಅನ್ನೋದು ಉಪಾಸ ವಸ್ತು, ಅಂಗ ಉಪಾಸಕ, ಭಕ್ತಿ ಉಪಾಸನೆಯ. ಈ ಭಕ್ತಿ ಒಂದೊಂದು ಹಂತದಲ್ಲಿ ಏರ್ತಾ ಹೋಗ್ತದೆ. ಸೊ ಭಕ್ತಿಯಲ್ಲಿ ಪ್ರಕಾರಗಳನ್ನ ನಾವು ಅನ್ಕೋಬಹುದು. ಇಲ್ಲಿ ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ,
ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ ಹಾಗೂ ಸಾಮರಸ್ಯ ಭಕ್ತಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ಒಂದು ಜೀವಾತ್ಮ ಅನ್ನೋದು 6 ಹಂತಗಳಲ್ಲಿ ಏರ್ತಾ ಹೋಗ್ತಾ ಇದೆ. ಸೊ ಈ ಏರುವಲ್ಲಿ ಬೇರೆ ಬೇರೆ ತರ ಅಂದ್ರೆ ಭಿನ್ನ ಭಿನ್ನವಾಗಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಅಂಗ, ಲಿಂಗ, ಸಮರಸ ಇವನ್ನ ಹೊಂದುಕೊಂತ ಈ ಒಂದು ಆರೋಹಣ ಕ್ರಮಕ್ಕೆ ಶಟಸ್ಥಲ ಅಂತ ನಾವು ಕರಿತೀವಿ. ಸೊ ಅದರಲ್ಲಿ ಮೊದಲನೇದಾಗಿ 3 ಹಂತಗಳು, ಮತ್ತೆ ಅಲ್ಲಿ ಏನಂದ್ರೆ ಶಟಸ್ಥಳದಲ್ಲಿ 6 ಹಂತಗಳಲ್ಲಿ ಮತ್ತೆ ಏನಂದ್ರೆ ಅಲ್ಲಿ ಡಿವೈಡ್ ಮಾಡಲಾಗಿದೆ. ಭಕ್ತಿ ಸ್ಥಳ, ಭಕ್ತ ಸ್ಥಳ, ಆ ಭಕ್ತ ಸ್ಥಳದಲ್ಲಿ ಪಿಂಡ ಸ್ಥಳ, ಪಿಂಡ ಜ್ಞಾನ ಮತ್ತು ಸಂಸಾರ ಹೇಯ ಸ್ಥಳ ಅಂತ ಮತ್ತೆ ಏನಂದ್ರೆ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಏನಂದ್ರೆ ನಾವು ತಿಳ್ಕೋಬೇಕಾಗಿರುವಂತದ್ದು ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ಒಂದು ಗ್ರೌಂಡ್ ಅದಲ್ಲ, ಹುಡುಗರು ಆಟ ಆಡ್ಲಿಕ್ಕೆ ಹೋಗ್ತಾರಲ್ಲ, ಸೊ ಅದು ಗ್ರೌಂಡ್ ಅನ್ನೋದು ಏನಂದ್ರೆ ಇಲ್ಲಿ ನಾವು ಜಗತ್ತನ್ನ ಹೇಳ್ಬೋದು, ಒಂದು ಮೈದಾನ. ಸೊ ಆ ಒಂದು ಗ್ರೌಂಡ್ ಅಲ್ಲಿ ಆಟ ಆಡೋರು ಇರ್ತಾರ, ಆಟ ನೋಡೋರು ಇರ್ತಾರ, ಆಟನ ಡಿಸೈಡ್ ಮಾಡೋರು ಇರ್ತಾರ, ಅಂಪೈರ್. ಸೊ ಈ ರೀತಿ ಏನಂದ್ರೆ ಜಗತ್ತನ್ನ ನಾವು ಒಂದು ಮೈದಾನಕ್ಕೆ ಹೋಲಿಸಿ ಮತ್ತು ಆಟಗಾರ ಅಂದ್ರೆ ನಾವು ಜೀವಾತ್ಮ ಅನ್ಕೋಬಹುದು ಮತ್ತು ಆಟ ಅಂದ್ರೆ ಒಂದು ಸಂಸಾರ. ಸೊ ಇದರ ಪರಿಣಾಮ ಏನಾಗುತ್ತೆ, ಒಂದು ರಿಸಲ್ಟ್, ಒಂದು ಅಂಪೈರಿಂಗ್ ಏನ್ ಕೊಡ್ತಾರ ಅದು ಸ್ವರ್ಗ ಆಗಿರ್ಬೋದು ಅಥವಾ ನರಕ ಆಗಿರ್ಬೋದು, ಸುಖ ದುಃಖ, ಈ ರೀತಿ ಏನಂದ್ರೆ ಅವರು ಹೋಲಿಸ್ತಾ ಇದ್ದಾರೆ. ಈ ಒಂದು ನಿರ್ಣಯವನ್ನು ಕೊಡುವಂತವನೇ ನಮ್ಮ ಕರ್ಮ ಅಧ್ಯಕ್ಷರಾಗಿರುವಂತಹ ಪರಮಾತ್ಮ ಅಂತ ನಾವು ಹೇಳ್ಬೋದು. ಸೊ ಅದರಿಂದ ನಮ್ಮ ಶರಣರು ಏನಂದ್ರೆ ಸಂಸಾರ ಹೇಯ ಅಂದ್ರೆ ಏನ್ ಹೇಳ್ತಾರ ಅಂದ್ರೆ ಹೇಯ ಅಂತ ಹೇಳ್ತಾರೆ ವಿನಃ ಜಗತ್ತು ಸುಳ್ಳು ಅಂತ ಹೇಳೋದಿಲ್ಲ, ಜಗತ್ತು ಮಿಥ್ಯ ಅಂತ ಹೇಳೋದಿಲ್ಲ. ಸೊ ಜಗತ್ತಿಗೆ ತನ್ನದೇ ಆದಂತ ಒಂದು ರಿಯಾಲಿಟಿ ಅದ. ಸೊ ನಾವಿಲ್ಲಿ ಜಗತ್ತಲ್ಲಿ ನಾವು ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಆದ್ರೆ ಜಗತ್ತು ಮಾತ್ರ ಇರ್ತದ ಅದ್ರ ಅರ್ಥ. ಸೊ ಇಲ್ಲಿ ಏನಂದ್ರೆ ಸಂಸಾರ ಸಂಬಂಧ ಸ್ಥಳ ಅಂದ್ರೆ ನನಗ್ ಕೊಟ್ಟಿರುವಂತ ಒಂದು ಟಾಪಿಕ್, ಒಂದು ಚಿಕ್ಕ ವಿಷಯ ಏನಂದ್ರೆ ಸಂಸಾರ ಸಂಬಂಧ ಸ್ಥಳ, ಪಿಂಡ ಜ್ಞಾನ, ಪಿಂಡ ಸ್ಥಳ ಅಥವಾ ಸಂಸಾರ ಹೇಯ ಸ್ಥಳ, ಇವೆಲ್ಲ ಏನಂದ್ರೆ ಸ್ಟಡಿ ಮಾಡೋದು ಈಸಿ ಅನ್ಕೋತೀನಿ. ಬಟ್ ಅದ್ರೊಳಗಿರೋ ಒಂದು ಸಬ್ ಟಾಪಿಕ್ ಸಂಸಾರ ಸಂಬಂಧ ಸ್ಥಳ ಅಂದ್ರೇನೆ ನಾನು ತಿಳ್ಕೊಲಿಕ್ಕೆ 2 ದಿನ ಆಗಿದೆ. ಅಂದ್ರೆ ಏನು ಅಂತ ನಾ ಕನ್ನಡ ಮೀಡಿಯಂ ಹೋದ್ರು ಏನಂದ್ರೆ ನನ್ಗ ಅದು ಅರ್ಥನೇ ಆಗ್ಲಿಲ್ಲ ಅಷ್ಟು ಒಂದು ಮೀನಿಂಗ್ ಡೀಪ್ ಆಗಿದೆ. ಅಂದ್ರೆ ತಿಳ್ಕೊಂಡ್ಮೇಲೆ ಯಾವ್ದಾದ್ರು ಈಸಿ ಆಗ್ತದೆ, ತಿಳಕಿನ ಮೊದ್ಲೇನಂದ್ರೆ ಹಾರ್ಡ್ ಅನಿಸ್ತದೆ. ಸೊ ಅದೇ ರೀತಿ ಅಂದ್ರೆ ಸಂಸಾರ ಸಂಬಂಧ ಸ್ಥಳ ಅಂದ್ರೆ ಏನು ಅಂದ್ರೆ ಅರಿವನ್ನ ಮರೆತು ಈ ದೇಹವೇ ನಾನು ಅನ್ನೋದನ್ನ, ಈ ದೇಹ ಭಾವನ್ನ ಮರೆತು ಸಂಬಂಧ ಸ್ಥಳ ಅಂದ್ರೆ ಸಂಸಾರ ಸಂಬಂಧನ ಸ್ಥಳ ಅಂತ ಅನ್ಬೋದು. ಅಂದ್ರೆ ಅರಿವನ್ನೇ, ನಮ್ಗಿರುವಂತ ಒಂದು ಜ್ಞಾನ, ನಮ್ಗಿರುವಂತ ಒಂದು ಬುದ್ಧಿಶಕ್ತಿ, ನಮ್ಗಿರುವಂತ ಒಂದು ಅರಿವನ್ನ ನಾವು ಮರೆತು ಈ ದೇಹನೇ ಎಲ್ಲ ಇದೆಲ್ಲ ನಂದು, ನಾನು, ನನ್ನ ಸಂಸಾರ, ನನ್ನ ಮಕ್ಕಳು, ನನ್ನ ಹೆಂಡತಿ, ನಾನೇ ದೊಡ್ಡವನು ಅನ್ನೋದೇನಿದಲ್ಲ ಅದು ಅನ್ನೋದೇನಂದ್ರೆ ನಾವು ಒಂದು ಸ್ಟೇಜಿಗೆ ಕರ್ಕೊಂಡ್ ಬರ್ಬೇಕು. ಅಂದ್ರೆ ನಾವು ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆ ದಾರಿಗೆ ಕರ್ಕೊಂಡ್ ಬರ್ಬೇಕು. ಈ ಒಂದು ಸಂಸಾರ ಸಂಬಂಧದಲ್ಲಿ ಏನಂದ್ರೆ ಈ ಒಂದು ದೇಹ, ಈ ಒಂದು ಮಾನವ ಜೀವಿ ಅದ್ರೊಳಗೆ ಏನಂದ್ರೆ ಬೆನ್ನತ್ತಿದ್ದಾನೆ. ಅಂದ್ರೆ ಬರೀ ಮುಂದೆ ಹೋಗ್ಬೇಕು. ಯಾವ ರೀತಿ ಮುಂದೆ ಹೋಗ್ಬೇಕು? ದುಡ್ಡು ಗಳಿಸೋದಾಗ್ಲಿ, ಹೆಸರು ಗಳಿಸೋದಾಗ್ಲಿ. ಸೊ ಇದ್ರಲ್ಲಿ ಏನಂದ್ರೆ ಮುಂದೆ ಹೋಗ್ತಾ ಇದ್ದಾನೆ. ಬಟ್ ಅವನ ಮೇನ್ ಉದ್ದೇಶ ಏನು, ಅವನ ಒಂದು ಆ ದೇಹದ ಉದ್ದೇಶ ಏನು ಅಂದ್ರೆ ಮಾನವ ಹುಟ್ಟಿರೋದು ಎಲ್ಲಾ ಜೀವಿಗಳ ತರ ಏನಂದ್ರೆ ಒಂದು ಪ್ರಾಣಿ ಅನ್ಕೋಬಹುದು. ಬಟ್ ಏನಂದ್ರೆ ಇಲ್ಲಿ ಒಂದು ಸ್ಪೆಷಾಲಿಟಿ, ಮಾನವನಿಗೆ ಇರುವಂತ ಒಂದು ಸ್ಪೆಷಾಲಿಟಿ ಏನು, ಒಂದು ವರ ಅನ್ಕೋಬಹುದು ನಾವು. ಏನು? ಒಂದು ಬುದ್ಧಿಶಕ್ತಿ. ಈ ಒಂದು ಪ್ರಾಣಿಗಳಲ್ಲೇ ಮಾನವನಿಗೆ ಒಂದು ಬುದ್ಧಿಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ, ಬೇರೆ ಯಾವ ಪ್ರಾಣಿಗೂ ಇಲ್ಲ ಅನ್ಕೋತೀವಿ. ಬಟ್ ಈಗ ಏನಂದ್ರೆ ನಾವು ಆ ಒಂದು ಬುದ್ಧಿಶಕ್ತಿಯನ್ನ ನಾವು ಮಿಸ್ಯೂಸ್ ಮಾಡ್ಕೋತಾ ಇದ್ದೀವಿ, ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋತಾ ಇಲ್ಲ. ಯಾವ ರೀತಿ? ಏನೋ ದುಡ್ಡು ಗಳಿಸೋದಾಗಿರ್ಬೋದು ಅಥವಾ ಹೆಸರು ಗಳಿಸೋದಾಗಿರ್ಬೋದು, ಸಂಸಾರ ದೊಡ್ಡದು ಮಾಡ್ಕೊಳ್ಳೋದಾಗಿರ್ಬೋದು, ನಾವೆಲ್ಲ ಕೂಡಿಡೋದು, ಇದೆಲ್ಲ ಏನಂದ್ರೆ ಕಾಮನ್ ಆಗಿ ಒಂದು ಮಾನವಾಗಿ ಮಾಡುವಂತ ಕೆಲಸ. ಬಟ್ ಇಲ್ಲೇನಂದ್ರೆ ನಾವು ಮಾಡಬೇಕಾಗಿರುವಂತದ್ದು ನಮ್ಮ ಜ್ಞಾನವನ್ನ ಹೆಚ್ಚಿಸ್ಬೋದು, ನಾವು ದೇವರನ್ನ ಪ್ರಾರ್ಥಿಸೋದು. ದೇವರನ್ನ ಯಾವತ್ತೂ ಬರೀ ದೇವರಿಗೆ ಪ್ರಾರ್ಥನೆ ಮಾಡ್ಬೇಕಂತ ಹಾಗಂತಲ್ಲ. ಬಟ್ ಏನಂದ್ರೆ ಇಲ್ಲಿ ನಮ್ಮ ಉದ್ದೇಶ ಏನು ಅಂದ್ರೆ ಇಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಒಂದು ಸ್ಪೆಷಾಲಿಟಿನ ನಾವು ಯೂಸ್ ಮಾಡ್ಕೋಬೇಕು. ಯಾವ ರೀತಿ? ದೇವರನ್ನ ಪ್ರಾರ್ಥನೆ ಮಾಡೋದು, ಒಳ್ಳೆ ಬುಕ್ಗಳನ್ನು ಓದೋದು, ಒಳ್ಳೆ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದು, ದೇವರಲ್ಲೇ ನಮ್ಮ ಒಂದು ಆಧ್ಯಾತ್ಮಿಕದಲ್ಲಿ ನಾವು ಮುಳುಗೋದು. ಈ ರೀತಿ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಒಂದು ಮಾನವ ಧರ್ಮಕ್ಕೆ, ಒಂದು ಮಾನವ ಜನ್ಮಕ್ಕೆ ಒಂದು ಉಪಯೋಗ ಆಗುತ್ತೆ ಅಂತ, ಅದರ ಒಂದು ಯೂಸ್ಫುಲ್ ನಾವು ಅನ್ಕೋಬಹುದು. ಓಕೆ. ಸೊ ಇದ್ರಲ್ಲಿ ಏನಂದ್ರೆ ಇದನ್ನೆಲ್ಲ ಬಿಟ್ಟು ಪ್ರಪಂಚದ ಬೆನ್ನತ್ತಿ
ಅನಾಚಾರ ದುರಾಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಈ ಅನಾಚಾರ ಪಥವನ್ನ ಬಿಡಿಸಿ ಶಿವಪಥಕ್ಕೆ ಕರೆತರಬೇಕು. ಮತ್ತ ಜೀವಾತ್ಮವನ್ನ ಶಿವಪಥಕ್ಕೆ ತರಬೇಕಂದ್ರೆ ಏನ್ ಮಾಡ್ಬೇಕು, ನಾವಿಲ್ಲಿ ಸಕ್ರಿಯೆ ಸದಾಚಾರ ಸನ್ಮಾರ್ಗದ ಕಡೆಗೆ ಬರಬೇಕು. ಬರ್ಬೇಕಂದ್ರೆ ಸುಮ್ಮನೆ ಹೋದ್ರೆ ಬರಂಗಿಲ್ಲ. ಅದಕ್ಕೆ ಏನಂದ್ರೆ ಮೇನು ಗುರು ಬೇಕು. ಗುರು ಇದ್ರೇನೆ ಏನಂದ್ರೆ ನಾವು ಒಳ್ಳೆ ದಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ. ಈ ಸಂಸಾರ ಸಂಬಂಧ ಬಿಡಬೇಕು ಅಂದ್ರೆ, ಸಂಸಾರ ಸಂಬಂಧ ಅಂದ್ರೆ ನಾವು ಸಂಸಾರ ಬಿಟ್ಟು ಸನ್ಯಾಸಿ ಆಗ್ಬೇಕಂತಲ್ಲ, ಅಂದ್ರೆ ಆ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿರುವಂತಹ ನಮ್ಮ ಏನು ಆತ್ಮ ಅದ, ನಮ್ಮ ಒಂದು ಜೀವ ಅದ, ಅದು ಏನಂದ್ರೆ ನಾವು ಒಳ್ಳೆ ದಾರಿಗೆ ತೋರ್ಸ್ಕೋಬೇಕು, ಒಳ್ಳೆ ದಾರಿನ ಹಿಡಿಬೇಕು ಅಂತ ಅರ್ಥ. ಸೊ ಈ ಗುರು ಬೇಕು, ಮತ್ತೆ ಅದಕ್ಕೆ ಅರಿವಿನ ಕುರುಹು ಆಗಿ ಶಿವಪದದ ಕಡೆಗೆ ಕರೆ ತರಲೇಬೇಕು. ಸೊ ಅರಿತರೆ ಶರಣ, ಮರೆತರೆ ಮಾನವ ಅಂತ. ಮಾನವ ಅನ್ನೋದೊಂದು ನಮ್ದು ಏನು ಈ ಒಂದು ಬಾಡಿ ಸ್ಟ್ರಕ್ಚರ್ ಅದ, ಅದರೊಳಗೆ ಎರಡು ರೀತಿ ಮೀನಿಂಗ್ ಕೊಡ್ತಾರೆ. ಶರಣ ಮತ್ತು ಮಾನವ ಇರೋದು ಒಂದೇ, ಹೆಣ್ಣು ಗಂಡು ಅಂತ ಎರಡೇ ಡಿವೈಡ್ ಮಾಡಿದ್ದಾರೆ. ಬಟ್ ಅದರಲ್ಲೂ ಏನಂದ್ರೆ ಮಾನವ ಬೇರೆ ಶರಣು ಬೇರೆ. ಶರಣ ಯಾಕಂತಾರೆ ಅಂದ್ರೆ ಅರಿತವನಿಗೆ ಶರಣ ಅಂತಾರೆ, ಮರೆತವನಿಗೆ ಮಾನವ ಅಂತಾರೆ. ಸರಿ, ಈ ಸಂಸಾರ ಸಂಬಂಧದೊಳಗೆ ಜನನ ಮರಣ ಈ ಒಂದು ಚಕ್ರದೊಳಗೆ ಸುತ್ತಾ ಇರ್ತೀವಿ ನಾವು. ಬಟ್ ಮೂಲ ತನ್ನ ನೆಲೆಯನ್ನ ಸೇರಿದರೆ ಅಲ್ಲಿ ಜನನನೂ ಇಲ್ಲ ಮರಣನೂ ಇಲ್ಲ ಅಂತ ನಾವು ಹೇಳ್ಬೋದು. ಮನುಷ್ಯ ಜಗತ್ತಿನಲ್ಲಿ ಬುದ್ಧಿಜೀವಿ ಅಂತ ನಾನು ಈಗ ಹೇಳಿದಾಗ, ಆ ಬುದ್ಧಿಜೀವಿಯನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಪಂಚೇಂದ್ರಿಗಳಿಂದ ಕೂಡಿರುವಂತ ಈ ದೇಹವನ್ನ ವ್ಯತಿರಿಕ್ತ ಪರಿಣಾಮ ಮಾಡಿಕೊಳ್ಳದೆ, ಅಂದ್ರೆ ಒಳ್ಳೆ ರೀತಿ ಉಪಯೋಗ ಮಾಡಿಕೊಳ್ಳದೆ, ಯಾವುದೋ ಒಂದು ಮೋಹಕಾಶಕ್ಕೆ ಸೇರಿ ಒಳಗಾಗಿ ಸ್ವಾರ್ಥಕ್ಕಾಗಿ ಅಥವಾ ಆಮಿಷಕ್ಕಾಗಿ ಈ ಒಂದು ಮಾನವ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ತಪ್ಪು ದಾರಿ ತುಳಿತಾ ಇದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಬಸವಣ್ಣನವರು ಏನ್ ಮಾಡ್ತಾರೆ, ಒಂದ್ ಕಡೆ ಒಂದು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಮೇನ್ ಅಂದ್ರೆ ಬಸವಣ್ಣನವರಿಗೂ ಈ ಒಂದು ಆಮಿಷ ತಪ್ಪಿಲ್ಲ ಅಂತ. ಅವ್ರು ಎಷ್ಟೇ ಒಂದು ಚೌಕಟ್ಟನ್ನ ಹಾಕೊಂಡು ಅದರಲ್ಲೇ ನಾನು ನಡಿಬೇಕು ಅಂದ್ರೂ ಏನಂದ್ರೆ ಆ ಒಂದು ಸಂಸಾರ ಅನ್ನೋದು ಅವರಿಗೆ ಬಿಡ್ಲಿಲ್ಲ. ಸರಿ, ಆಸೆ ಆಮಿಷ ಕುಟಿಲ ಕುಹುಕ ಹುಬಾಕೆ ಇವೆಲ್ಲವೂ ನಮ್ಮನ್ನ ಆವರಿಸಿಕೊಂಡಿವೆ. ಅಂದ್ರೆ ಈ ಒಂದು ಮನುಷ್ಯನಿಗೆ ಎಲ್ಲಾನು ಏನಂದ್ರೆ ಅಟ್ಯಾಕ್ ಮಾಡಿದಂಗ ಅದಾವ. ಅದ್ರಿಂದ ಹೊರಗೆ ಬರ್ಬೇಕಂದ್ರೆ ಬಹಳ ಟೈಮ್ ಹಿಡಿತದ ನಮಗೆ. ಓಕೆ, ಏನು ಆಸೆ ಅನ್ನೋದದ, ಮಾನವ ಅಂದ್ಮೇಲೆ ಒಂದು ಆಸೆ. ಯಾವ ಪ್ರಾಣಿಗೂ ಆಸೆ ಕೊಟ್ಟಿಲ್ಲ, ಕೊಟ್ರೆ ತಿಂತದಿಲ್ಲ ಅಂದ್ರೆ ಇಲ್ಲ, ನಾವು ಹುಡ್ಕೊಂತ ಹೋಗ್ತದ. ಬಟ್ ಏನಂದ್ರೆ ನಾವು ಬೇಕೇ ಬೇಕನ್ನೋ ಛಲ ಇಲ್ಲ. ಬಟ್ ಮನುಷ್ಯನಿಗೆ ಏನಂದ್ರೆ ಆ ಛಲ ಕೊಟ್ಟಿದ್ದಾನೆ. ಆ ಛಲದಿಂದ ಏನಂದ್ರೆ ಆಸೆ ಹುಟ್ಟುತ್ತಾ ಇವೆ, ನಮಗೆ ಆಮಿಷಕ್ಕೆ ಒಳಗಾಗ್ತಾ ಇದ್ದಾನೆ. ಸೊ ಇಲ್ಲಿ ಆದ್ರೂ ಅಂತ ಒಂದು ಸಂದರ್ಭದಲ್ಲಿ ಕೂಡ ನಾವೇನ್ ಮಾಡ್ಬೇಕಂದ್ರೆ ದೇವನ್ನ ಮನಸಾರೆ ದೇವರು ಕಾಪಾಡು ಅನ್ಕೊಂತ ಏನಂದ್ರೆ ದೇವ ಧ್ಯಾನ ಮಾಡುತ್ತಾ, ಲಿಂಗ ಪೂಜೆ ಮಾಡ್ತಾ, ಗುರು ಪೂಜೆ ಮಾಡ್ತಾ ಏನಂದ್ರೆ ಹೆಚ್ಚು ಸಮಯ ಆಧ್ಯಾತ್ಮಕ್ಕೆ ಕೊಟ್ರೆ ನಾವು ನಮ್ಮ ಈ ಒಂದು ಕೆಲವು ತಾಪತ್ರಗಳ ಸಂಸಾರದ ಸಂಬಂಧದಲ್ಲಿ ಸಿಕ್ಕಿರುವಂತಹ ತಾಪತ್ರಗಳಿಂದ ನಾವು ಹೊರಗೆ ಬರಬಹುದಂತ ಹೇಳ್ಬೋದು. ಸೊ ನಾವೇನೇ ಕೆಲಸ ಮಾಡ್ಲಿ, ತಾಪತ್ರ ನಾವೇನಂದ್ರೆ ಸಂಕಟ ಬಂದ್ರೆ ವೆಂಕಟರಮಣ ಅಂತೀವಿ, ಅಂದ್ರೆ ಕಷ್ಟ ಬಂದ್ರೇನೆ ದೇವರಿಂದ ಹೋಗ್ತೀವಲ್ಲ, ಆ ರೀತಿ ಮಾಡಬಾರ್ದು. ನಮಗ ಒಂದು ಅರ್ಧ ಗಂಟೆ ಕೂಡ್ಲಿಕ್ಕೆ ಒಂದು ಅರ್ಧ ಗಂಟೆ, ಇಲ್ಲಿ ನೋಡ್ರಿ ನಾವೇ ಈಗ ಏನಂದ್ರೆ 8 ಕುಂತು 9 ಹೇಳ್ತೀವಿ, ಕಾಲ್ ಜುಮ್ ಅಂತವ, ಕಾಲಿಗೆ ಗಿರು ಬಂದವ ಅಂತೀವಿ, ಕಾಲ ಕಡೆ ಅಡಗಾಡ್ಸಿ ಒಂದು ಅರ್ಧ ತಾಸು ನಮ್ಗೆ ಏನಾದ್ರೆ ಕಾನ್ಸಂಟ್ರೇಷನ್ ಲಿಂದ ದೇವದಾನ ಬರದೇ ವೀಕ್ಲಿ ಒನ್ಸ್ ಬರ್ತೀವಿ. ಬಟ್ ಏನಂದ್ರೆ ಕೂಡ ಕಾನ್ಸಂಟ್ರೇಷನ್ ಲಿಂದ ನಮ್ಮ ಬಾಡಿ ನಮ್ಗೆ ಸಪೋರ್ಟ್ ಮಾಡಲ್ಲ. ಅಂದ್ರೆ ನಾವು ಅದ್ರ ಕಂಟ್ರೋಲ್ ನಾಗಿದ್ದೀವಿ ಅಂದಾಗ ಅದ್ರ ಅರ್ಥ. ನಮ್ ಕಂಟ್ರೋಲ್ ನಾಗ ಮನಸ್ಸು ಇರ್ಬೇಕು ವಿನಃ ನಾವು ಅದ್ರ ಕಂಟ್ರೋಲ್ ಆಗಿ ಇರಬಾರ್ದು. ಇನ್ಕ್ಲೂಡಿಂಗ್ ನಾನು ಹಿಡ್ಕೊಂಡೆ ಏನಂದ್ರೆ ಒಬ್ರು ಕೆಳಗ್ ಮಾಡಿ ಹಾಕ್ತಿವಿ, ಒಬ್ರು ಮ್ಯಾಲ ನೋಡ್ತೀವಿ, ಅರ್ಧ ಗಂಟೆ ಕಾನ್ಸಂಟ್ರೇಷನ್ ನಾವು ಪ್ರೇಯರ್ ಮಾಡ್ಲಿಕ್ಕೆ ಆಗೋಲ್ದು. ಸೊ ಆ ರೀತಿ ಏನಂದ್ರೆ ನಮ್ದು ದೇಹ ನಾವು ಅದ್ರೊಳಗೆ ನಾವು ಅಡಿಕ್ಟ್ ಆಗಿದೀವಿ ಅಂದಂಗ, ಅಂದ್ರೆ ಅದ್ರ ಕಂಟ್ರೋಲ್ ನಾವ್ ಇದೀವಿ ಅಂದ. ಸೊ ಒಂದು ಪ್ರಾರ್ಥನೆ ಮಾಡ್ಬೇಕು, ಒಂದು ಪೂಜೆ ಮಾಡ್ಬೇಕಂದ್ರೆ ಮೇನ್ ನಮ್ಗ ಒಂದು ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್. ಆ ಒಂದು ಕಾನ್ಸಂಟ್ರೇಷನ್ ಏನಂದ್ರೆ ನಾವು ಬಾಡಿಗೆ ಯಾವ ರೀತಿ ಬೇಕು ಆ ರೀತಿ ನಮ್ಮ ಮನ್ಸ ಒಂದು ಮಂಗೆ ಇದ್ದಂಗ. ಆ ಮನ್ಸನ್ನ ಹತೋಟಿ ಇಟ್ಕೋಬೇಕಂದ್ರೆ ಅದು ನಮ್ಲಿಂದಾನೇ ಸಾಧ್ಯ. ಅದ್ರ ಕೈಯಾಗ ಕೊಟ್ವಿ ಅಂದ್ರೆ ಆಯ್ತು, ನಾವು ಹೆಂಗ್ ಬೇಕಂಗ ಅದು ಹೇಳ್ದಂಗ ನಾವು ಕುಣಿಬೇಕಾಗ್ತದೆ. ಸೊ ಈ ರೀತಿ ಆಗ್ಲಾರ್ದೆ ಏನ್ ಮಾಡ್ಬೇಕು ಅಂದ್ರ ನಮ್ಮ ಮನಸ್ಸು ನಮ್ಮ ದೇಹ ಎಲ್ಲಾನು ನಮ್ಮ ಕಂಟ್ರೋಲ್ ಒಳಗೆ ಇಟ್ಕೊಂಡು ನಾವು ದೇವರ ಧ್ಯಾನ ಮಾಡಿದ್ರೆ ಏನಂದ್ರೆ ಒಂದು ಸದ್ಗತಿಯನ್ನ ನಾವು ಇಲ್ಲಿ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಮೇನ್ ಏನಿಲ್ಲಿ ಸಂಸಾರ ಸಂಬಂಧ ಸ್ಥಳ ಅಂದ್ರೆ ಏನು ಅಂದ್ರೆ ದೇವರು ಒಂದು ಮಾನವ ಜೀವನ ಒಂದು ಸ್ಪೆಷಲ್ ಆಗಿ ಏನ್ ಹುಟ್ಟಿಸಿದ್ದಾನೆ ಅದು ಎಲ್ಲಾ ಜೀವಿ ರಾಶಿಗಳ ಜೊತೆ ಹುಟ್ಟಿದ್ರು ಏನಂದ್ರೆ ಸ್ಪೆಷಾಲಿಟಿ ಕೊಟ್ಟು ಅದಕ್ಕೆ ಏನಂದ್ರೆ ಒಂದು ಗ್ರೇಡ್ ಒಂದು ಸ್ಪೆಷಲ್ ಆಗಿ ಒಂದು ಪ್ಲೇಸ್ ನ ಕೊಟ್ಟು ಏನಂದ್ರೆ ಇವನು ಜಗತ್ತನ್ನ ಉದ್ಧಾರ ಮಾಡಬಹುದು ಅನ್ಕೊಂಡು ನಮ್ಮನ್ನ ಹುಟ್ಟಿಸಿದ್ದಾನೆ. ಆದ್ರೆ ಏನಂದ್ರೆ ನಾವು ಆ ಶಕ್ತಿಯನ್ನ ಮಿಸ್ಯೂಸ್ ಮಾಡ್ಕೋತಾ ಇದೀವಿ, ಕರೆಕ್ಟ್ ಆಗಿ ಬಳಸ್ಕೋತಾ ಇಲ್ಲ. ಶರಣನ್ ಏನ್ ಹೇಳ್ತಾರೆ ಅಂದ್ರೆ ಶರಣ ಧರ್ಮ ಏನ್ ಹೇಳ್ತಾ ಅಂದ್ರೆ ಇಲ್ಲಿ ಮಾನವನು ಶರಣನಾಗಲು ಏನ್ ಮಾಡ್ಬೇಕು,
ಮಾನವನೂ ಜಸ್ಟ್ ಎಲ್ಲರಂಗೆ ಅಂದ್ರೆ ಜಸ್ಟ್ ಒಂದು ಹೆಣ್ಣು ಒಂದು ಗಂಡು ಅನ್ಕೋಬಹುದು. ಅದೇ ಶರಣನಾಗಬೇಕು ಅಂದ್ರೆ ಅರಿವನ್ನ ತಿಳ್ಕೋಬೇಕು. ನಾವು ಅರಿವಿನಲ್ಲಿ ಮುಳುಗ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬೈದವರಿಂದ ಬೈಸ್ಕೋಬೇಕು, ಹೊಡೆದವರಿಂದ ಹೊಡ್ಸ್ಕೋಬೇಕು. ಹಂಗಂತ ಸಿಕ್ಕಿದವ್ರು ಹೆಂಗ್ ಬೇಕಂತ ಬೈಯೋದಲ್ಲ ಅದ್ರ ಅರ್ಥ. ನಮ್ಮ ಧರ್ಮನ, ನಮ್ಮ ಏನಂತಾರ, ನಮ್ಮ ಒಂದು ಬುದ್ಧಿ ಶಕ್ತಿಯನ್ನ, ಇದನ್ನ ಯಾರು ದ್ವೇಷಿಸ್ತಾರೋ ಅಥವಾ ಯಾರು ಬೈತಾರೋ ಅವ್ರಿಗೆ ನಾವು ರಿಟರ್ನ್ ಆಗಿ ಆನ್ಸರ್ ಮಾಡ್ಬೋದು. ಅದೇ ರೀತಿಯಲ್ಲಿ ಏನಂದ್ರೆ ಒಂದು ಶರಣ ಆಗ್ಬೇಕು ಅಂದ್ರೆ ಬೈದವರಿಂದ ಬೈಸ್ಕೊಂಡು, ಅಂದ್ರೆ ಬೈದವರೇ ಬಂಧುಗಳು ಅಂತ ನಾವಲ್ಲಿ ಹೇಳ್ಬೇಕಾಗ್ತದೆ. ನಂಗೆ ಬೈದಾನ ನಾ ಯಾಕೆ ಹಿಂಗ್ ಮಾಡ್ಲಿ ಅಂತ ಹಂಗಲ್ಲ. ಬೈದ್ರು ಏನಂದ್ರೆ ಅವ ನಮ್ಮ ಬಂಧುನೇ ಅಂತ ನಾವು ಮುಂದುವರಿಬೇಕಾಗ್ತದೆ. ಇಲ್ಲಿ ನಾವು ಬದುಕಲಿ ಕಲಿಬೇಕು. ಶರಣರಾಗ್ಬೇಕಂದ್ರ ಬದುಕಲಿಕ್ಕೆ ಕಲಿಬೇಕು. ಬದುಕಲಿಕ್ಕೆ ಉಂಡು ತಿಂದು ಮೂರೊತ್ತು ತಿಂದು ಸುಖದಿಂದ ಇರೋದಲ್ಲ. ಬದುಕಲಿಕ್ಕೆ ಕಲಿಬೇಕು ಅಂದ್ರೆ ಏನು? ಪ್ರಾಣಿಗಳು ಬದುಕ್ತಾವ. 2 ದಿನ ಊಟ ಮಾಡಿಲ್ಲ ಅಂದ್ರೆ 3ನೇ ದಿನ ಸಿಕ್ಕು ತಿಂದು ಏನೋ ಒಂದು ಬದುಕ್ತಾ ಇರ್ತಾವ. ಬಟ್ ಆ ರೀತಿ ಇಲ್ಲ. ಮಾನವನಿಗೆ ಏನಂದ್ರ ಒಂದು ಬುದ್ಧಿ ಶಕ್ತಿಯಿಂದ ಬದುಕಲಿಕ್ಕೆ ಒಂದು ತಾಕತ್ ಅದ. ಆ ಒಂದು ತಾಕತ್ತು, ಆ ಒಂದು ಶಕ್ತಿಯನ್ನು ಅವನು ಉಪಯೋಗದಲ್ಲಿ ಮಾಡ್ಕೋಬೇಕು. ಇಲ್ಲಿ ಧರ್ಮ ಮತ್ತು ದೇವರನ್ನ ಯಾರು ಹಿಡಿತಾರೋ ಅವರೇ ಇಲ್ಲಿ ಶರಣರಾಗ್ತಾರಂತ ಇಲ್ಲಿ ಶರಣರು ಹೇಳ್ತಾರೆ. ಅಂದ್ರೆ ಧರ್ಮ ಮತ್ತು ದೇವರನ್ನ ನಾವು ಹಿಡ್ಕೊಂಡಿರ್ಬೇಕು. ಅಂದ್ರೆ ಅದನ್ನ ನಾವು ಕಂಟಿನ್ಯೂ ಆಗಿ ನೋಡ್ಕೊಂತ ಇರ್ಬೇಕು. ಅವಾಗ ಏನಂದ್ರೆ ನಾವು ಶರಣರಾಗ್ಲಿಕ್ಕೆ ಸಾಧ್ಯ ಅದ. ಇಲ್ಲಾಂದ್ರೆ ನಾವು ಮಾನವರಾಗೆ ಉಳಿತೀವಿ ಇಲ್ಲಿ ಅಂತ. ಒಂದ್ ಕಡೆ ಶರಣರು ಏನ್ ಹೇಳ್ತಾ ಅಂದ್ರೆ, ನಾವ್ ಯಾಕೆ ಪೂಜೆ ಮಾಡ್ಬೇಕು? ಪೂಜೆ ಮಾಡ್ತೀವಲ್ಲ, ಯಾಕೆ ಪೂಜೆ ಮಾಡ್ಬೇಕು? ಸೊ ಇಲ್ಲಿ ಮಾನವನಾಗಿ ಹುಟ್ಟಿದ್ಮೇಲೆ ಮಾನವನ ತರ ಇರ್ತಾ ಇದೀವಿ. ಶರಣನಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡ್ಬೇಕಾಗ್ತದ. ಹೆಂಗ ಯಾಕೆ ಮಾಡ್ಬೇಕು ಅಂದ್ರೆ, ದೇವ್ರು ನಮ್ಗೆ ಏನ್ ಕೊಟ್ಟಿದ್ದಾನೆ ಇಲ್ಲಿ? ಅವನ್ ಕೊಟ್ಟಿದ್ದು ಯಾವತ್ತೂ ತಗೊಳಲ್ಲ, ಕೊಡ್ತಾನ. ಬಟ್ ಅವನಿಗೆ ಕೊಡೋದು ಗುಣ ಅದ ಹೊರತು ಕಸ್ಕೊಳಿಕ್ಕೆ ದೇವ್ರಿಗೆ ಬರಂಗಿಲ್ಲ. ಬಟ್ ನಾವೇನ್ ಮಾಡ್ತೀವಿ? ಅವ್ನು ಕೊಟ್ಟಿರುವಂತದ್ದನ್ನ ಯೂಸ್ ಮಾಡ್ಕೊಂಡು ಮರ್ತು ಬಿಡ್ತೀವಿ, ದೇವ್ರನ್ನ ಮರಿತೀವಿ. ಹೌದಾ? ಸೊ ಮರೆತ್ರೆ ಏನಾಗ್ತದೆ ಇಲ್ಲಿ ಅಂತಂದ್ರೆ, ಯಾವ ದೇವರು ನಮ್ಮನ್ನ ಏನ್ ಕೊಟ್ಟಿದ್ದಾನೆ ಅಂದ್ರೆ ಬದುಕಲಿಕ್ಕೆ ಒಂದು ಉದ್ದೇಶನ ಕೊಟ್ಟಿದ್ದಾನೆ, ಒಂದು ನಮ್ಮನ್ನ ಜನ್ಮವನ್ನ ಕೊಟ್ಟಿದ್ದಾನೆ. ಆ ದೇವರಿಗೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ಅಂದ್ರೆ ಆ ದೇವರಿಗೆ ನಾವು ಕೃತಜ್ಞತೆ ಹೇಳ್ದಂಗ ಆಗ್ತದ. ಅಂದ್ರೆ ಥ್ಯಾಂಕ್ಸ್ ಹೇಳ್ದಂಗ ಆಗ್ತದ. ಫಾರ್ ಎಕ್ಸಾಂಪಲ್, ನಾವು ಬಸ್ ನಾವು ಅಲ್ಲಿ ಹೋಗ್ತೀವಿ, ಬಾಜುದವ್ರ ಬಿಸ್ಕಿಟ್ ಅಥವಾ ಸಿಗರೇಟ್ ಏನೋ ಕೊಟ್ರೆ ಅಂದ್ರೆ ಥ್ಯಾಂಕ್ಸ್ ರೀ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವೋ? ಅವ್ರು ನಮ್ಗೆ ಏನೋ ಕೊಟ್ರೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಬಟ್ ಅದೇ ರೀತಿ ಅಂದ್ರೆ ನಾವು ಪೂಜೆ ಮೂಲಕ ನಮ್ಮ ದೇವರನ್ನ ನಾವು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅಂದ್ರೆ ಪೂಜೆ ಮಾಡಿ ನಾವು ದೇವರನ್ನ ಇಲ್ಲಿ ಕೃತಜ್ಞತೆ ಸಲ್ಲಿಸಬಹುದು ಅಂತ. ಸೊ ಅಲ್ಲಿ ಜೇಡ ದಾಸಿಮ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಸುಳಿಯುವ ಸಾಗರವೆಲ್ಲ ನಿಮ್ಮ ದಾನ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗಾಳಿ ಕೊಟ್ಟವನು ದೇವ್ರು, ಬೆಳೆ ಕೊಟ್ಟವನು ದೇವ್ರು. ಹೊಲ ನಮ್ಮ ಅಪ್ಪ ಕೊಟ್ಟಿರ್ಬೋದು, ಬಟ್ ಅಲ್ಲಿ ಬೆಳೆ ಯಾರು ಕೊಡ್ಲಿಕತ್ತಾರ? ದೇವ್ರು ಕೊಡ್ಲಿಕತ್ತಾನ. ಸೊ ಇಲ್ಲೇನಂದ್ರೆ ಭೂಮಿ ಕೊಟ್ಟವನು ದೇವ್ರು, ಬೆಳೆ ನೀರ್ ಕೊಟ್ಟವನು ಅವನೇ, ಗಾಳಿ ಕೊಟ್ಟವನು ಅವನೇ. ಗಾಳಿಗಿಂತ ದೊಡ್ಡದು ಆಕಾಶ, ಆಕಾಶಕ್ಕಿಂತ ದೊಡ್ಡದು ಜಗತ್ತು. ಇದೇನಂದ್ರೆ ಒಂದೊಂದು ರೀತಿಯಲ್ಲಿ ಒಂದೊಂದು ಹಂತದಲ್ಲಿ ನಮ್ಗ ದೇವ್ರನಂದ್ರೆ ದೊಡ್ಡ ದೊಡ್ಡ ಒಂದು ಗಿಫ್ಟ್ ಗಳನ್ನ, ಒಂದು ಪ್ರಾಡಕ್ಟ್ ಗಳನ್ನ ನಮ್ಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಕರೆಕ್ಟ್ ಆಗಿ ಬಳಸ್ಕೋಬೇಕಾಗ್ತದ. ಸೊ ಈ ರೀತಿ ಏನಂದ್ರೆ ಅವನಿಗೆ ಕೃತಜ್ಞತೆ ಯಾವ ರೀತಿ ನಾವು ಸಲ್ಲಿಸಬಹುದು? ಒಂದು ಪೂಜೆಯ ಮಾಡುವ ಪ್ರಕಾರದಲ್ಲಿ, ಪೂಜೆಯನ್ನ ನಾವು ಯಾವ ರೀತಿ ದೇವರಿಗೆ ಮಾಡ್ತೀವಿ, ಯಾವ ರೀತಿ ಧ್ಯಾನ ಮಾಡ್ತೀವಿ, ಆ ರೀತಿ ಏನಂದ್ರೆ ನಾವು ಇಲ್ಲಿ ಒಂದು ಥ್ಯಾಂಕ್ಸ್ ಅನ್ನ ದೇವರಿಗೆ ನಾವು ಹೇಳ್ಬೋದು. ಇಲ್ಲಿ ನಮ್ಮ ಶರಣರು ಅವರ ವಚನಗಳ ಮೂಲಕ ಏನಂದ್ರೆ ಯಾವ ರೀತಿ ಸಂಸಾರ ಸಂಬಂಧ ಸ್ಥಳಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಂದು ಡೀಟೇಲ್ ಕೊಟ್ಟಿದ್ದಾರೆ, ಒಂದು ವಿಸ್ತಾರವಾಗಿ ಅವ್ರು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಅಲ್ಲಂ ಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಅಕಲ್ಪಿತ ನಿತ್ಯ ನಿರಂಜನ ನಿಸ್ಸೀಮ ನಿರವಯ ಅಖಂಡ ಪರಿಪೂರ್ಣ ಪರಂಜ್ಯೋತಿಯಾದ ಮಹಾಘನ ವಸ್ತುವಿನಲ್ಲಿ ಪರಮಾತ್ಮನುತ್ಪತ್ಯ, ಆ ಪರಮಾತ್ಮನಿಂದ ಅಂತರಾತ್ಮನುತ್ಪತ್ಯ, ಈ ತ್ರಿಯಾತ್ಮದೊಳಗೆ ಜೀವಾಂತರಾತ್ಮದಿಗಳೇ ಪಾಶ ಬಂದದ್ದು, ಪರಮಾತ್ಮನೇ ಪಾಶಮುಕ್ತನು, ಈ ಸಂಚವನರಿದ ದ್ವಂದ್ವರಹಿತ ತಾನೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಯಂತ್ರವಾಹ ನೆನೆಸಿರಬಹುದು ಅಂತ ಅಲ್ಲಪ್ರಭುಗಳು ಒಂದು ಕಡೆ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಕೆಲವೊಂದು ವರ್ಡ್ಗಳು ಯಾವ ರೀತಿ ಅದಾವ ಅಂದ್ರೆ ಡೀಪಾಗಿ ನಾವು ಅರ್ಥ ಮಾಡ್ಕೋಬೇಕು. ಇದರ ಒಂದು ನಿರ್ವಚನ ಏನು ಅಂದ್ರೆ, ಬುದ್ಧಿ ಭಾವಗಳ ಕಲ್ಪನೆಗೆ ನಿಲುಕದೆ ನಿತ್ಯ ನಿರಂಜನ ನಿಸ್ಸೀಮ ನಿರವಯನಿಸುವ ಅಖಂಡ ಪರಿಪೂರ್ಣ ಪರಂಜ್ಯೋತಿಯಾದ ಮಹಾಘನವೆನಿಸಿದ ಈ ಪರವಸ್ತುವು ತನ್ನ ಸ್ವಲೀಲೆಯಿಂದ ಮೂಲ ಚಿತ್ತ ಶಕ್ತಿಯನ್ನು ಬೇರ್ಪಡಿಸಲು ಅದರಿಂದ ನಾದ ಬಿಂದು ಗಳೆಂಬ
ಉಮಗಳು ಹೊರಹೊಮ್ಮಿದವು. ಅಂದ್ರೆ ಈ ಒಂದು ದೇಹ ಏನ್ ಕೊಟ್ಟಿದಾನಂದ್ರೆ ಈ ಒಂದು ದೇಹದಿಂದ ಒಂದು ಚಿನ್ಮಯ ಒಂದು ಏನಂತಾರೆ ನಾವು ಚಿಂತೆಯನ್ನ ಅಥವಾ ಒಂದು ಜ್ಯೋತಿಯನ್ನ ಹೊರಹೊಮ್ಮಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ದೇಹವನ್ನ ಒಂದು ಪರಿಪೂರ್ಣವಾದ ಪರಂಜ್ಯೋತಿಯಾದ ಆತ್ಮವನ್ನ ನಾವು ಯಾವ ರೀತಿ ಬಳಸ್ಕೋಬೇಕಿಲ್ಲಿ, ಯಾವ ರೀತಿ ಹೊರಹೊಮ್ಮಿಸಬೇಕು. ಮತ್ತೆ ಈ 4 ಬಂಧಾದಲ್ಲಿ ಓಂಕಾರ ಪ್ರಣವ ಸ್ವರೂಪದ ಪರಮಾತ್ಮ ನದುವಾಯಿತು. ಈ ಪರಮಾತ್ಮನಿಂದ ಹೊರಹೊಮ್ಮಿದ ಪೃಥ್ವಿ ಆಪ್ತೇಜ ವಾಯುಗಳೆಂಬ ಪಂಚಭೂತಗಳ ತತ್ವ ಪರಸ್ಪರ ಮಿಶ್ರಣದಿಂದ ಪಂಚವಿಶಂತ ತತ್ವಗಳಾಗಿ ಆತ್ಮನಿಗೆ ಅಂಗವಾಯಿತು. ಅಂದ್ರೆ ಈ ಒಂದು ಪಂಚಭೂತಗಳಲ್ಲಿ ಅಂದ್ರೆ ನಮ್ಮ ಸೃಷ್ಟಿಯಲ್ಲಿರುವಂತಹ ಪಂಚಭೂತಗಳು, ನಮ್ಮಲ್ಲಿರುವ ಪಂಚೇಂದ್ರಿಯಗಳು ಎಲ್ಲ ಕಲ್ತ್ರೆ ಏನಾಗ್ತದ ಅಂದ್ರೆ ಇಲ್ಲಿ ಒಂದು ಜ್ಞಾನವನ್ನ ಹುಟ್ಟಿಸ್ತದ ಅಂತ ಅವರು ಅಲ್ಲಿ ಹೇಳ್ತಾರೆ. ಸೊ ಈ ಅಂತರಾತ್ಮ ದೇಹ ಭೂಮಿಯಲ್ಲಿ ಜೀವಾತ್ಮ ನೆನೆಸಿಕೊಂಡಿತ್ತು ಅಂತ. ಈ ಒಂದು 3 ಅವಿಭಾಗವುಳ್ಳ ಆತ್ಮರಲ್ಲಿ ಜೀವಾತ್ಮ ಮತ್ತು ಅಂತರಾತ್ಮಗಳೇ ಸಂಸಾರ ಸಂಬಂಧವಾಗಿವೆ ಅಂತ. ಅಂದ್ರೆ ಇಲ್ಲಿ ಜೀವಾತ್ಮ ಮತ್ತು ಅಂತರಾತ್ಮ ಎರಡು ಏನಂದ್ರೆ ಇಲ್ಲಿ ಸಂಸಾರ ಸಂಬಂಧವಾಗಿ ಭವಪಾಶ ಬದ್ಧರೆನಿಸಿತು. ಈ ಸಂಸಾರದಲ್ಲಿ ಈ ಒಂದು ಜಗತ್ತಿನಲ್ಲಿ ಅಂತರಾತ್ಮ ಮತ್ತು ಜೀವಾತ್ಮ ಅನ್ನುವ ಈ ಅಂಗಗಳೇನ್ ಮಾಡ್ತಾ ಇದ್ದಾವೆ ಅಂದ್ರೆ ಒಂದು ಭವಪಾಶಗಳನ್ನ ಉದ್ಭವಿಸ್ತಾ ಇದ್ದಾವೆ. ದೇಹ ಜೀವಭಾವ ರಹಿತವನಾದ ಸಾಕ್ಷ್ಯ ಪರಮಾತ್ಮನು ತನ್ನ ಸ್ವಸ್ವರೂಪಾನಂದದಲ್ಲಿರುವಂತದ್ದ ಪಾಶಮುಕ್ತ ನೆನೆಸಿಕೊಂಡಿದ್ದಾನೆ. ಅಂದ್ರೆ ಒಂದು ಮಾನವ ತನ್ನ ಒಂದು ಸ್ವಸ್ವರೂಪ ತನ್ನದೇ ಆದಂತಹ ಸ್ವರೂಪವನ್ನ ಮರೆತು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಇಲ್ಲಿ ತೇಲಾಡ್ತಾ ಇದ್ದಾನೆ, ಅಲ್ಲಿ ಇಲ್ಲಿ ಹೊರಳಾಡ್ತಾ ಇದ್ದಾನೆ. ಸೊ ಈ ಒಂದು ಭವಪಾಶವನ್ನ ಮರೆತು ಒಂದು ಶಿವಪಥಕ್ಕೆ ನಾವು ತರಬೇಕಂದ್ರೆ ನಾವೇನ್ ಮಾಡ್ಬೇಕಿಲ್ಲಿ ನಮ್ಮ ಒಂದು ದೇಹವನ್ನ, ನಮ್ಮ ಒಂದು ಆತ್ಮವನ್ನ, ನಮ್ಮ ಒಂದು ಮನಸ್ಸನ್ನ ನಾವು ಹತೋಟಿಯಲ್ಲಿ ಇಟ್ಕೋಬೇಕು. ಒಂದು ದೇವರ ಪಥಕ್ಕೆ, ಶಿವಪಥಕ್ಕೆ ನಾವಲ್ಲಿ ಕರ್ಕೊಂಡು ಹೋಗ್ಬೇಕು. ಈ ಒಂದು ಪರಿಯ ಸಂಸಾರ ಸಂಬಂಧಕ್ಕೆ ಸಾಕ್ಷಿಕನೆಂದು ಈ ವಚನದಲ್ಲಿ ಅವರು ಹೇಳ್ತಾರೆ. ಇನ್ನೊಂದ್ ಕಡೆ ಚನ್ನಬಸವಣ್ಣನವರು ಹೇಳ್ತಾರಂದ್ರೆ ನೀರಾಲಂಬದಲ್ಲಿ ನಿಜಲಿಂಗವು ನಾನೆಂಬ ಮಹದಹಂಕಾರವಿದೆಯೋ ಆ ಮಹದಹಂಕಾರವೇ ಸಂಸಾರವಾಗಿ ಬಂದು ಬಳಲುವ ಭ್ರಾಂತಿಯಿಂದ ಏನೋ ಇದಾರಿಗೂ ತಿಳಿಯದಿಲ್ಲ. ಇದನಾರಯ್ಯ ಪರಿಹರಿಸುವರು ಕೂಡಲ ಚೆನ್ನ ಸಂಗಯ್ಯನಲ್ಲದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀಲಾಂಬರದಲ್ಲಿ ನಿಜಲಿಂಗವು ನಾನೆಂದು ಯಾವ್ದ್ರ ಮೇಲೂ ಅವಲಂಬಿಸದೆ, ಯಾವ್ದ್ರ ಮೇಲೂ ನಾವು ಡಿಪೆಂಡ್ ಇರ್ಲಾರ್ದ್ರೆ ಏನಂದ್ರೆ ಯಾವ್ದ್ರ ಮೇಲೂ ಡಿಪೆಂಡ್ ಇಟ್ಕೊಲಾರ್ದೇನೆ ನಿರಾವಲಂಬಿ ಅಂದ್ರೆ ಡಿಪೆಂಡ್ ಇರ್ಲಾರ್ದೆ ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಏನಂದ್ರೆ ಈ ಹೊರಹೊಮ್ಮಿದ ಮೂಲ ಚಿತ್ತ ಈ ಒಂದು ದೇಹ ಏನಂದ್ರೆ ಇದರಲ್ಲಿ ನಮ್ಮ ಪಂಚಭೂತದಿಂದ, ಪಂಚತತ್ವದಿಂದ, ಪಂಚೇಂದ್ರಿಯಗಳಿಂದ ಕೂಡಿರುವಂತಹ ದೇಹವನ್ನ ನಾವು ಯಾವ್ದ್ರ ಮೇಲೂ ಡಿಪೆಂಡ್ ಆಗ್ಲಾರ್ದಂಗ ನಮ್ಮದೇ ಒಂದು ಬುದ್ಧಿ ಶಕ್ತಿಯನ್ನ ತಿಳ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಅಹಂಕಾರದಲ್ಲಿ ಮುಳುಗೋಗಿದ್ದೀವಿ. ಆ ಅಹಂಕಾರದಿಂದ ನಾವು ಹೊರಗೆ ಬರ್ಬೇಕಂದ್ರೆ ಅದು ಯಾರ್ಲಿಂದ ಸಾಧ್ಯ ಅಂತ ಇಲ್ಲಿ ಚನ್ನಬಸವಣ್ಣನವರು ಕೇಳ್ತಾ ಇದ್ದಾರೆ. ಅದು ಯಾರ್ಲಿಂದ ಸಾಧ್ಯ? ಅವ್ರೇನ್ ಹೇಳ್ತಾರಂದ್ರೆ ಕೂಡಲ ಸಂಗಯ್ಯನಿಂದನೇ ಸಾಧ್ಯ, ಅದೇ ವಿನಃ ಬೇರೆ ಯಾರಿಂದಲೂ ಇಲ್ಲಿ ಸಾಧ್ಯ ಇಲ್ಲ. ನಮ್ಮ ಒಂದು ಆತ್ಮ ಈ ಒಂದು ಅಹಂಕಾರದಲ್ಲಿ ಮುಳುಗಿದೆ. ಈ ಒಂದು ಆತ್ಮ ಅಹಂಕಾರದಲ್ಲಿ ಮುಳುಗಿದೆ ಅಂದ್ರೆ ಅದರಿಂದ ಹೊರಗೆ ಬರಬೇಕು. ಆ ಅಹಂಕಾರವನ್ನ ಬಿಟ್ಟು ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಸದ್ಭಕ್ತಿಯನ್ನ ತುಳಿಬೇಕು. ಒಳ್ಳೆ ಆಧ್ಯಾತ್ಮದ ಕಡೆಗೆ ನಾವು ಹೋಗ್ಬೇಕು. ಯಾವ ರೀತಿ ಹೋಗ್ಬೇಕು? ಒಂದು ಗುರುವಿನ ಸಹಾಯದಿಂದ ದೇವರ ಕಡೆಗೆ ಹೋಗಲು ಸಾಧ್ಯ ಅಂತ ಇಲ್ಲಿ ಹೇಳ್ತಾರೆ. ಅಲ್ಲಂಪ್ರಭುಗಳು ಇನ್ನೊಂದು ವಚನ ಹೇಳೋದಾದ್ರೆ ಜಂಬೂ ದ್ವೀಪದ ವ್ಯಾವಹಾರಿ ಖಂಡ ಖಂಡವ ತುಂಬಿ ಕುಂಬಿನಿಯದರ ಮೇಲೆ ಪಸರವನೆಕ್ಕಿದೆ. ತೃಷ್ಣೆ ಘನವಾಗಿ ಕಡಲೇಳು ಸಮುದ್ರವ ಕುಡಿದು ನೀರಡಿಸಿದಾತ ಅರಳುಗೊಂಡು ಬೆರಗಾದ. ಶಿಶು ತಾಯಿ ಹೆಣದ ಹೊತ್ತುಕೊಂಡು ಹೆಸರ ಹೇಳತೈತ. ಗುಹೇಶ್ವರನೆಂಬ ನಿಲವ ವಸುಧೇಯಾಕೃತಿ ನುಂಗಿತ್ತು ಅಂತ ಇಲ್ಲಿ ಅಲ್ಲಪ್ರಭುಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಜಂಬೂ ದ್ವೀಪ ವ್ಯಾವಹಾರಿಕ ಅಂದ್ರೆ ಸ್ಥೂಲತನವು ಸಂಬಂಧಿಯಾಗಿರುವಂತಹ ಕಾಯ ಕರ್ಣೇಂದ್ರಿಯಗಳೊಡನೆ ವ್ಯವಹರಿಸುವ ಜೀವಾತ್ಮನಾಗಿರುವಂತ ಈ ಒಂದು ದೇಹ ಖಂಡಿತವಾದ ವಿಷಯ ಭೋಗದ ಆಸೆಗೆ ಅಂದ್ರೆ ಜಗತ್ತಿನ ಒಂದು ಕೆಟ್ಟ ಆಸೆಗೆ ಏನಂದ್ರೆ ಒಳಗಾಗಿ ಸಕಲ ಎಲ್ಲಾನು ಬಳಸ್ಕೊಂಡ್ರು ಏನಂದ್ರೆ ಸಮುದ್ರ ಅಂತಹ ಒಂದು ದೊಡ್ಡ ನೀರಿನ ಕೊಡನೇ ಇಟ್ಕೊಂಡ್ರು ಏನಂದ್ರೆ ಮತ್ತು ನನಗೆ ಬಾಯಾರಿಕೆ ಆಗ್ಲಿಗತ್ತದ. ಅಂದ್ರೆ ಏನು ಬಾಯಾರಿಕೆ ಆಗ್ಲಿಗತ್ತದ ಅಂದ್ರ ಆ ಸಮುದ್ರ ನೀರು ನಮಗೆ ಉಪ್ಪು ಅನಿಸ್ತದೆ. ಇದೊಂದು ಎಕ್ಸಾಂಪಲ್. ಬಟ್ ಇಲ್ಲೇನಂದ್ರೆ ಆ ಒಂದು ಸಮುದ್ರ ತನ್ನ ಕಡೆ ಇಟ್ಕೊಂಡ್ರು, ಸಮುದ್ರದಂತಹ ಎಲ್ಲಾನು ಬಳಸ್ಕೊಂಡ್ರು ಏನಂದ್ರೆ ಇಲ್ಲಿ ಮಾನವನಿಗೆ ತೃಪ್ತಿ ಅನ್ನೋದಿಲ್ಲ. ಆ ತೃಪ್ತಿ ಯಾವ ರೀತಿ ಬರ್ತದ? ಅವ್ರು ಏನ್ ಹೇಳ್ತಾರಂದ್ರೆ ನಾವು ಒಂದು ಸದ್ಭಕ್ತಿಯನ್ನ ಅದೇ ಮಾಡ್ತಿದೀವಿ. ನಾವು
ಒಂದು ಸಮುದ್ರದಂತ ನೀರನ್ನ ಸಮುದ್ರಗಳನ್ನ ಇಟ್ಕೊಂಡು ಅಂದ್ರೆ ಆ ಒಂದು ಕೊಡದಲ್ಲಿರುವಂತ ನೀರುಗಳನ್ನ ನಮಗೆ ಕುಡಿಲಿಕ್ಕೆ ಆಗ್ಲಾರ್ದಂಥದ್ದನ್ನ ನಾವು ಬಳಸ್ಕೊಂಡಿದೀವಿ ಅಂತ ಅಂದ್ರೆ ನಮಗ ಅಷ್ಟು ಗಳಿಸಿದ್ರು ಸುಖ ಇಲ್ಲ. ನಾವು ಈ ಜಗತ್ತನ್ನೇ ಆಳ್ತಾ ಇದ್ದೀವಿ ಆದ್ರೂ ನಮ್ಗೆ ಏನಂದ್ರೆ ಸುಖ ಅನ್ನೋದಿಲ್ಲ. ಯಾವ ರೀತಿ ಬರ್ತದೆ ನಮ್ಗೆ ಸುಖ, ಯಾವ ರೀತಿ ನಾವು ಸಂಪತ್ತನ್ನು ಹೊಂದಬಹುದು ಅಂದ್ರೆ ದೇವರ ಕಡೆಗೆ ಮುನ್ನಡೆದರೆ ಇದು ಸಾಧ್ಯ ಆಗ್ತದ ಅಂತ ಇಲ್ಲಿ ಅವ್ರು ಹೇಳ್ತಾರೆ. ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ ಇಲ್ಲಿ ತಾಯಿ ಹೆಣದ ಹೊತ್ತುಕೊಂಡು ಹೆಸರ ಹೇಳ್ತೈತಿ ಅಂದ್ರ ಅಲ್ಲಿ ಆ ಒಂದು ಮಗುವಿನ ತಾಯಿ ಅಲ್ಲಿ ಸತ್ತು ಬಿದ್ದಿದ್ದಾಳೆ. ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಅವರು ಈ ಒಂದು ಸಮುದ್ರದಂತಹ ನೀರನ್ನ ನಿನ್ ಕಡೆ ಇಟ್ಕೊಂಡು ಆದ್ರೂ ನೀನ್ ಬಾಯಾರಿಕೆ ನೀಡಿಕೆ ಆಗ್ಲಿಕ್ಕತ್ತದ ಅಂದ್ರೆ ನೀ ಯಾವ ರೀತಿ ಗಳಿಸಿದ್ದಿ ಅಂದ್ರ ನೀನ್ ಆಗ್ಲಾರ್ದಂತಹ ಅಂದ್ರೆ ನಿನಗೆ ಅದು ಹೆಲ್ಪ್ ಆಗ್ಲಾರ್ದಂತದ್ದು ನೀನ್ ಗಳಿಸ್ಕೊಂಡಿದ್ದಿ. ಅದಕ್ಕೆ ಏನಂದ್ರೆ ಇಲ್ಲಿ ನಿನಗಿದು ಹೆಲ್ಪ್ ಆಗ್ಲಿಗತ್ತಿಲ್ಲ. ನೀವು ಯಾವ ರೀತಿ ನೀನು ಬಾಯಾರಿಕೆ ಆರಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ನೀನು ದೇವರತ್ತ ನಡೆಯಬೇಕು, ದೇವರ ಒಂದು ಭಕ್ತಿಯತ್ತ ನೀನು ಮುಂದುವರಿಬೇಕು ಇಲ್ಲಿ. ಇದರಿಂದ ಕಾಮಾದಿ ದಾಹವು ವಿಪರೀತವಾಗಿ ವಿಕಾರಗೊಂಡಿತ್ತು. ಸಪ್ತ ವ್ಯಸನವೆಂಬ ಸಪ್ತ ಸಮುದ್ರಗಳನ್ನು ಗಳಿಸಿದರು. ಮತ್ತೆಯೂ ವಿಷದ ಆ ದಾಹ ವಿಪರೀತಗೊಂಡು ಬರೂರಿ ಬೆರಗಾದೆ. ಇದರಿಂದ ಮನವೆಂಬ ಮಗು ಮರೆಯಿಂದ ಮಾಯೆ ಎಂಬ ಮಾತೆಯೇ ಮೃತ ದೇಹವನ್ನು ಹೊತ್ತುಕೊಂಡು ನೀನಾರೆಂದು ದೇಹೋಹಂ ಎಂಬ ತನ್ನ ಹೆಸರು ಹೇಳುತ್ತಿದ್ದಾನೆ. ಅಂದ್ರೆ ಇಲ್ಲಿ ಆ ಮಗು ಅಳ್ತಾ ಇದೆ, ಒಂದು ದೇಹ ಅಂದ್ರೆ ಅವಳ ತಾಯಿಯಲ್ಲಿ ಮೋಹ ಎಂಬ ತಾಯಿಯಲ್ಲಿ ಸತ್ತು ಬಿದ್ದಿದ್ದಾಳೆ. ಅದು ಯಾರು ಅಂತ ಕೇಳಿ ಹೆಸರು ಏನು ಅಂದ್ರೆ ಒಂದು ಅಹಂ ಅನ್ನೋದು ಆ ಒಂದು ಮಗುವಿನ ಹೆಸರನ್ನಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಅವರು ಯಾವ ರೀತಿ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದಾರೆ ಅಂದ್ರೆ ಒಂದು ಸತ್ತ ಹೆಣ, ಒಂದು ಸತ್ತ ತಾಯಿಯ ಒಂದು ದೇಹದ ಮುಂದೆ ಒಂದು ಕೂಸು ಅಳ್ತಾ ಇದೆ. ನಿನ್ ಹೆಸರು ಏನು, ನೀ ಯಾಕೆ ಅಳ್ಳಿಗತ್ತಿದಿ ಅಂದ್ರೆ ನನ್ನ ಹೆಸರು ಅಹಂ ಅನ್ನೋದು ಅಂದ್ರೆ ಅಹಂಕಾರ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಏನಂದ್ರೆ ನಮ್ಮ ಅಲ್ಲಪ್ರಭು ಆಗಿರ್ಬೋದು ಅಥವಾ ಚನ್ನಬಸವಣ್ಣ ಆಗಿರ್ಬೋದು, ಈ ರೀತಿ ಹಲವಾರು ಶರಣರು ಏನಂದ್ರೆ ನಮ್ಮನ್ನ ಈ ಒಂದು ಸಂಸಾರ ಸಂಬಂಧ ಸ್ಥಳದ ವಿಸ್ತಾರವನ್ನು ಈ ರೀತಿಯಾಗಿ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಏನಂದ್ರೆ ಮೇನು ಸಂಸಾರ ಸಂಬಂಧ ಸ್ಥಳ ಅದರ ಒಂದು ಮೀನಿಂಗ್, ಅದರ ಅರ್ಥ ಏನಂದ್ರೆ ನಮ್ಮ ಅರಿವನ್ನ ನಾವು ತಿಳ್ಕೋಬೇಕು. ನಮ್ಮ ಒಂದು ಅಹಂಕಾರ, ನಮ್ಮ ಒಂದು ಆಸೆ, ನಮ್ಮ ಒಂದು ಅತ್ಯುಷ ಇದನ್ನೆಲ್ಲ ಬಿಟ್ಟು ನಾವು ಒಳ್ಳೆ ದಾರಿಗೆ ಹೋಗಿ ಅದನ್ನ ದೇವರ ಮುಖಾಂತರ ನಮ್ಮ ಒಳ್ಳೆತನವನ್ನ ನಾವು ಗಳಿಸ್ಕೋಬೇಕು. ಆಸ್ತಿ ಗಳಿಸೋದು ಬಹಳ ಈಸಿ, ಅದೇ ನಾವು ದೇವರನ್ನ ಗಳಿಸ್ಬೇಕಾದ್ರೆ ನಾವು ಬಹಳ ಕಷ್ಟ ಪಡ್ಬೇಕಾಗ್ತದಂತ ಅವರು ಇಲ್ಲಿ ಹೇಳ್ತಾ ಇದ್ರೆ. ದಯವಿಟ್ಟು ಈ ಒಂದು ನಾನು ನನ್ನ ಪ್ರಯತ್ನ ಮಾಡಿದ್ದೀನಿ, ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ನಾನು ಈ ಬುಕ್ ನೋಡಿದ್ದು ಫಸ್ಟ್ ಟೈಮು, ಇದನ್ನ ಅರ್ಥ ಮಾಡ್ಕೊಂಡಿದ್ದು ಬಹಳ ಕಷ್ಟ ಆಗಿದೆ. ಈ ಒಂದು ಬುಕ್ ಯಾವ್ದೋ ಒಂದು ಟಾಪಿಕ್ ತಗೊಂಡು ನಾನು ಹೇಳಿಕ್ ಈಸಿ ಆಗ್ತದ, ಬಟ್ ಇದು ಸ್ಟಡಿ ಮಾಡ್ಬೇಕಂದ್ರೆ ಸಮುದ್ರ ಇದ್ದಂಗೆ ಇದು ಒಂದು ಬುಕ್ ಅಂದ್ರೆ. ಆ ಸಮುದ್ರದೊಳಗೆ ಒಂದು ಮುತ್ತು ಎತ್ಕೊಟ್ಟು ನೀನ್ ಇದ್ರ ಬಗ್ಗೆ ಹೇಳಂದ್ರೆ ನಾ ಮತ್ತೆ ಒಳಗೆ ಬಿದ್ದು ಅದ್ರೊಳಗೆ ಅದು ಯಾವ ಸಿಂಪಿ ಒಂದು ಹೊರಗೆ ಬಂದದ ಅಥವಾ ಅದು ಮುತ್ತೆ ಅದನೋ ರತ್ನ ಅದನೋ ಅದನ್ನ ತಿಳ್ಕೊಬೇಕಂದ್ರೆ ಬಹಳ ಹಾರ್ಡ್ ವರ್ಕ್. ಅಂದ್ರೆ ಸ್ವಿಮ್ಮಿಂಗ್ ಬಂದ್ರೇನೆ ಅದ್ರೊಳಗೆ ಇಳಿಬೋದು ಅನ್ನ ಈ ಒಂದು ನಾನು ಪ್ರಯತ್ನ ಪಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸಿ, ಏನಾದ್ರೂ ತಪ್ಪಾದ್ರೆ ಶರಣ. శ్రీ గురు బసవలింగాయ నమః. ఈనాటి వచన వైభవ కార్యక్రమంలో భాగంగా సహోదరి శ్రీమతి స్నేహలత కౌలాస్ గారు వారికి ఒక విషయం, ఒక నూతన ప్రక్రియ అంటే వాళ్ళు ఇంతవరకు ఇక్కడ ఎవరైతే మాట్లాడారో వారికి నచ్చిన విషయాన్ని ఎంచుకొని లేదా వారికి తోచిన విషయాన్ని ఎంచుకొని అదే ఇక్కడ ప్రస్తావించారు. కానీ ఈసారి అట్లా కాకుండా ఒక విషయాన్ని, ఒక టాపిక్ను నిర్ధారించి అది ఇచ్చి వారి ద్వారా చెప్పించడం జరిగింది. ఇది ఒక నూతన ప్రక్రియ. దీని ద్వారా ఒక లాభం ఏంటంటే కనీసం ఈ తత్వం గురించి తెలుసుకుంటారు. లేకుంటే బహుశా మన సహోదరి ఇంత మంచి పుస్తకం చూసి ఉండరు, ముందు కూడా చూసేవారు కాదేమో, భవిష్యత్తులో చూసే అవకాశం వారికి లభించింది అంటే మన సంగప్ప గారు ఇటువంటి విషయాన్ని వారికి ఇచ్చినందుకు వారు దీన్ని అధ్యయనం చేయగలిగారు. ఎంతో కొంత వారు అధ్యయనం చేసి దాని గురించి మనందరికీ వివరించారు. అయితే ఇది
నా అనుభవం చెప్తాను నేను. మన దగ్గర ప్రతిసారి శ్రావణ మాసంలో కానీ ఇంకేదైనా సందర్భంలో కానీ మనం స్వాములను ఆహ్వానిస్తాం. ఎన్నోసార్లు ఈ శటస్థల సిద్ధాంతం గురించి కానీ లేదా ఈ పిండ స్థలం గురించి కానీ ఎంతో చక్కగా ఉదాహరణల ద్వారా వివరించారు. అప్పుడేమో మనం వినం, అంటే వాళ్ళు చెప్పింది సులభంగా మనకు అర్థమవుతుంది. వాళ్ళు అనుభవం ద్వారా అధ్యయనం ద్వారా చాలాసార్లు ఆ విషయాన్ని అధ్యయనం చేయడం వలన, చాలాసార్లు ఆ విషయాన్ని పలు సభలలో ప్రస్తావించడం వలన అందులో వారికి పరిపక్వత అనేది వస్తుంది. ఇంకా మంచిగా ప్రతిసారి కొత్తగా చెప్పే ప్రయత్నం చేస్తారు. వారి ప్రవచనాలు వింటే మనకు సులభంగా అర్థమవుతుంది. నేను సహోదరికి సూచించేది ఏంటంటే, అప్పుడు మనం నోట్స్, ఇప్పుడు శ్రావణ మాసం వస్తుంది, దాన్ని ఒక వినోదంగా కాకుండా, వినోదపూర్వకంగా కాకుండా, శ్రావణ మాసం అంటే శ్రవణం, వినడం. అప్పుడు మనం శ్రద్ధతో విని నోట్స్ తయారు చేసుకుంటే ఇటువంటి కొత్త విషయాలు ఇచ్చినప్పుడు మనకు అది తోడ్పడుతుంది. కాబట్టి ఆ దిశలో అందరం ప్రయత్నించాలి. ఏదో రొటీన్గా కాకుండా కొత్తదనం అనేది ఉండాలి. కాబట్టి చాలా వరకు వాళ్ళు ఈ విషయాన్ని ఎంతో కొంత మన ముందుంచే ప్రయత్నం చేశారు. నిజంగా పిండ స్థలం అంటే, పిండం అంటే తెలుసు, తల్లి గర్భంలో మనం ముందు పిండ స్థలం అంటే పిండం రూపంలో ఉంటాము. తల్లి గర్భంలో పిండం రూపంలో ఉన్నప్పుడు మనకు బాహ్య ప్రపంచం కనబడదు. తల్లి గర్భమే ప్రపంచం అనుకుంటాము, సమస్తం అంతే అనుకుంటాం, చీకటి మాత్రమే ఉంటుంది. అదేవిధంగా ఇక్కడ మనము సాధకులం. ఇదే ప్రపంచం, ఇంతకు మించి ఇంకేమి లేదు అనే ఒక భావనలో ఉంటాం, భ్రమలో ఉంటాం. నిజానికి ప్రతి జీవి ఆ పరమాత్ముని అంశం అనే సత్యం మనందరికీ తెలుసు. మరి పరమాత్ముని అంశమైనప్పుడు పరమాత్ముని పేరు ఉండాలి కదా. ఇప్పుడు జొన్నది ఒక నూక ఉన్నదనుకోండి, ఓ విత్తులు బలపడితే 4 ముక్కలు అవుతాయి. ఆ 4 ముక్కలు కూడా ఒకే విధంగా ఉంటాయి. ఒక ముక్క ఒక తీరు, ఇంకో ముక్క ఇంకో తీరు ఉండదు. మనం శివాంశము లేదా పరమాత్మని అంశం అన్నప్పుడు మరి ఈ విధంగా ఎందుకు మారుతున్నాము అంటే, తల్లి గర్భంలో మనం పెరుగుతున్నప్పుడు 25 తత్వాల కలయికతో మనం జనిస్తున్నాం. పంచవింశతి తత్వాలు అంటారు వాటి. అంటే ఆ 25 తత్వాల కలయికతో మనం జనిస్తున్నాం. కాబట్టి పరమాత్ముని అంశం కాస్త ఏమవుతున్నది, జీవాత్మగా మారుతుంది. పరమాత్ముడు వేరే, మనం వేరే అయిపోతున్నాం. అంటే జీవాత్మగా మారిపోతున్నాము. పరమాత్ముని అంశం మనలో ఏమాత్రం కొందరిలో ఉండదు, కొందరిలో కొంత ఉండవచ్చు. ఎందుకంటే ఈ 25 తత్వాలతో కూడి మనము జీవాత్మగా మారుతున్నాం. అందులో 25 తత్వాలలో ముఖ్యమైనవి ఇంద్రియ దశకాలు 10. అంటే జ్ఞానేంద్రియాలు 5, కర్మేంద్రియాలు 5, ఇంకా పంచభూతాలు 5, పంచవాయువులు 5, 20, ఇంకా కరణ చతుష్టయము 4. అంటే మనసు, బుద్ధి, చిత్తము, అహంకారం, ఇవి 4. ఆత్మ. ఈ 25 తత్వాలతో మనం ఏర్పడుతున్నాం. కాబట్టి సహజంగా మనలో అజ్ఞానము, మర్చిపోవడం, ఇవన్నీ గుణాలు మనలో వస్తున్నాయి. మనమేమనుకుంటున్నామంటే ఇదే ప్రపంచం, మిగతా జీవులంటే మిగతా జీవులకు మనకు తేడా ఏముంది? మనకు పరమాత్ముడు మిగతా జీవుల కంటే ఎక్కువ బుద్ధినిచ్చాడు, విచక్షణ జ్ఞానం ఉన్నది, వివేకం ఉన్నది, తెలివితేటలు ఉన్నాయి. అయినా మనం వాటిని పక్కన పెట్టి మన స్వార్థ చింతన కొరకు అడ్డదారులు తొక్కుతున్నాము.
తెలిసి కూడా తప్పులు చేస్తున్నాము, ఉద్దేశపూర్వకంగా చేస్తున్నాం, తెలియక చేస్తే దాన్ని అమాయకత్వం అనొచ్చు. అంటే ఈ విధంగా ఎందుకు మారామంటే ఇదే అజ్ఞానం, మన లోపల ఉండే అజ్ఞానము, మనలో ఉండే మర్చిపోయే గుణం. దీని మూలంగా మనం ఈ విధంగా మారాము. మళ్ళీ తిరిగి మనం అంటే ఇప్పుడు పిండ స్థలంలో ఉన్నప్పుడు ఇవన్నీ ఉంటాయి. మన జీవితం యొక్క లక్ష్యం ఏమిటి? ఆస్తిపాస్తులు సంపాదించడమా, లేదా ఇంకేదైనా ఒక ఉన్నత పదవిలో రాణించడమా, లేదా ఈ పిల్లలను కనడమా? ఇదే మన జీవితం యొక్క లక్ష్యం కాదు. ఏ విధంగా అయితే నీరు చూడండి, నీరు ఎక్కడి నుంచి రాలిందో, ఎక్కడి నుంచి ఆవిరిగా మారుతున్నదో చివరికి మళ్ళీ వచ్చి ఆ సముద్రంలోనే కలిసిపోతున్నారు. మనం పరమాత్మని అంశమై, పరమాత్మని అంశము మళ్ళీ పరమాత్మనిలో చేరాలంటే జీవాత్మగా ఉండి పరమాత్మనిలో చేరలేము. మళ్ళీ మనం పరమాత్మనిగా మారాలి. పరమాత్మనిగా మారాలంటే పరమాత్మని తత్వాలను మనము అన్వయించుకోవాలి, సాధించాలి, సాధన చేయాలి. దాని కొరకే శటస్థల సిద్ధాంతం ఉంది. భక్త మహేష ప్రసారి ప్రాణలింగి శరణ ఐక్య. ఈ భక్తి స్థాయిలను పెంచుకుంటూ పోవాలి. మన భక్తి శ్రద్ధాభక్తి నుంచి మొదలై సమరస భక్తితో అంతం కావాలి. అంటే సమరసం అయిపోవాలి. అప్పుడు జీవాత్మ వేరు, పరమాత్మ అనే వేరు అనే కాకుండా కలిసిపోయి సమరసం చెందాలి. లింగాంగ సమరసము అంటాము, దాన్నే మనం లింగైక్యము అంటున్నాం. చనిపోయిన తర్వాత సరే వాళ్ళు స్వర్గానికి వెళ్తున్నారా, నరకానికి వెళ్తున్నారా, ఎక్కడ చేరిందో అనేది మనకు తెలియదు. కానీ ఒక పాజిటివ్ యాటిట్యూడ్ అంటే సకారాత్మక ఒక దృక్పథంతో మనం ఏమంటున్నామంటే లింగైక్యులయ్యారు అంటున్నాం. అంటే మహాలింగంలో ఐక్యమైపోయారు, మహాలింగం నుండి ఉద్భవించారు, మహాలింగంలో మళ్ళీ ఐక్యమయ్యారని ఒక సకారాత్మక దృక్పథంతో మనం అందరినీ ఆ విధంగా ప్రబోధిస్తున్నాం. అంటే నిజంగా కూడా మనము ఆ లింగాంగ సమరసం పొందాలి. అదే మనం అంటే జీవించి ఉండగానే లింగాంగ సమరసం పొందిన శరణులు ఎంతోమంది మనకు వారి జీవిత చరిత్రలు చదివితే, జీవిత విశేషాలు చదివితే మనకు తెలుస్తుంది, బోధపడుతుంది. కాబట్టి అటువంటి ఒక దివ్యమైన జీవితాన్ని మనం గడపాలి. దాని కొరకు ఈ శటస్థల సిద్ధాంతం ఏదైతే ఉందో దీన్ని మన సిద్ధరామేశ్వర శరణుడు బెల్దాళ్ గారు ఎంతో చక్కగా అందరికీ అర్థమయ్యే విధంగా వచన తత్వానుభవం అనే ఒక గ్రంథం ద్వారా మనందరికీ అందించారు. ఇందులోనే ఇంకో చిన్న పుస్తకం కూడా ఉంది, శటస్థల సిద్ధాంతం అని. అందులో ఇంకా వివరంగా ఉంది. ఇట్లా పుస్తక అధ్యయనం ద్వారా మనం ఇవన్నీ విషయాలు తెలుసుకోవచ్చు. లేదా ప్రతి సంవత్సరం మనం ఏదైతే శ్రావణ మాసంలో ప్రవచన కార్యక్రమం ఏర్పాటు చేస్తున్నామో ఆ ప్రవచనకారుల ద్వారా, స్వాముల ద్వారా, మహాత్ముల ద్వారా మనం, ఎందుకంటే అనుభావి శరణులు కాబట్టి వారి ద్వారా మనం తెలుసుకోవచ్చు. ఈ దిశలో మనమంతా ముందుకు సాగినప్పుడే మన జీవితం సార్థకమవుతుంది. అటువంటి సద్బుద్ధిని, అటువంటి సద్గుణాన్ని ఈశ్వరుడు బసవేశ్వరుడు మనందరికీ ప్రసాదించాలని ప్రార్థిస్తూ ఈరోజు ఈనాటి సామూహిక ప్రార్థన సభలో తదుపరి కార్యక్రమం చిన్నారి పిల్లల ద్వారా వచన పఠనం.